ಸರ್, ಆಗಲೇ ನಾವು ಮಾತನಾಡ್ತಾ ಇದ್ವಿ ಈ ಎಕ್ಸ್ಪೋದಿಂದ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೇಳಿ, ಜೊತೆಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕೆ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಎಕ್ಸ್ಪೋ ಇದು. ಸರ್, ಈ ಒಂದು ಇವೆಂಟಿಂದ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗಳು ಅವ್ರು ಬಂದು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅವ್ರದ್ದೊಂದು ಬ್ರ್ಯಾಂಡ್ ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಈ ಥರ ಒಂದು ಕಾಲೇಜ್ ಇದೆ, ಈ ಥರ ಒಂದು ಯೂನಿವರ್ಸಿಟಿ ಇದೆ ಅಂತೇಳಿ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ಗೆ ಗೊತ್ತಾಗುತ್ತೆ. ಸೊ ನಿಮಗೆ ಎಂಡ್ ರಿಸಲ್ಟ್ ಅಡ್ಮಿಷನ್ ಪಾಯಿಂಟ್ ಆಫ್ ವ್ಯೂ ಅಂತ ಬಂದಾಗ ದಿಸ್ ಫೇರ್ ಈಸ್ ಗಿವ್ಸ್ ಅ ಬೆಸ್ಟ್ ಸೊಲ್ಯೂಷನ್ ಫಾರ್ ಯು ಪೀಪಲ್ ಇನ್ ಆರ್ಡರ್ ಟು ಮೇಕ್ ದ ಅಡ್ಮಿಷನ್ಸ್. ಓಕೆ, ಈ ಒಂದು ಎಕ್ಸ್ಪೋದಲ್ಲಿ ಸ್ಟಾಲ್ ಹಾಕಲಿಕ್ಕೆ ಅಂದರೆ ಬಂದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಯಾರೆಲ್ಲ ಬರ್ಬೋದು ಏನು ಅಂತ ಮಾಹಿತಿ ಕೊಡ್ಬೋದಾ? ಸೊ ಬರೀ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಅಷ್ಟೇ ಅಲ್ಲ, ರಿಲೇಟೆಡ್ ಎಡ್ಟೆಕ್ ಕಂಪ್ನೀಸ್ ಇರ್ಬೋದು, ಕೆಲವೊಂದು ಕಾರ್ಪೊರೇಟ್ ಎಜುಕೇಷನ್ ರಿಲೇಟೆಡ್ ಇನ್ಸ್ಟಿಟ್ಯೂಟ್ಸ್ ಇರ್ತವೆ, ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಕಂಪ್ನೀಸ್ ಇದ್ದಾವೆ. ಸೊ ಆಫ್ಟರ್ ಡಿಗ್ರಿ ಯಾವ ಸ್ಕಿಲ್ಸ್ನ ಅವರು ತೊಗೊತಾರೆ, ಯಾವ ಸ್ಕಿಲ್ಸ್ನ ಕಲಿಸ್ಬೇಕು, ಯಾವ ಸ್ಕಿಲ್ಸ್ ತೊಗೊಂಡ್ರೆ ಜಾಬ್ ನಿಮಗೆ ಸೆಕ್ಯೂರ್ ಆಗಿರುತ್ತೆ, ಆ ಥರ ಗೈಡ್ ಮಾಡುವಂಥ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಗಳು ಮತ್ತು ಕಂಪ್ನೀಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಎಸ್ ಸರ್.